ಸ್ನೇಹಿತರೆ, ದ ಡೈಲಿ ಬ್ರೀಫ್ನ ಸ್ಪೆಷಲ್ ಎಪಿಸೋಡಲ್ಲಿ ಇವತ್ತು ಮಾರ್ಕೆಟ್ಸ್ ಬೈ ಝೆರೋದಾ ನಮ್ಮ ಯಶಸ್ಸಿನ ಹಿಂದಿನ ಕತೆನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ನಿಮ್ಮ ಹತ್ರ ಮಾರ್ಕೆಟ್ಸ್ ಬೈ ಝೆರೋದಾ ಹಿಂದೆ ಇರುವಂತಹ ಅದ್ಭುತ ರೈಟರ್ಸ್, ಲೇಖಕರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಶುರು ಮಾಡಿದಾಗ ತುಂಬಾನೇ ಚಾಲೆಂಜಸ್ ಅನ್ನ ಎದುರಿಸಿದ್ವಿ. ಇವತ್ತು ನಾವು ಫಾಸ್ಟ್ ಆಗಿ ಬೆಳೀತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನೀವೇ. ನಿಮ್ಮ ಸಪೋರ್ಟ್ ಇಂದ ಹಾಗೂ ಸಹಕಾರದಿಂದ ಇವತ್ತು ದ ಡೈಲಿ ಬ್ರೀಫ್ ತುಂಬಾನೇ ಬೇಗ ಬೆಳೀತಿದೆ. ನಿಮ್ಮ ಸಪೋರ್ಟ್ ಕೂಡ ಮುಂದಿನ ದಿನಗಳಲ್ಲಿ ಹೀಗೆ ಇರಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವುದೇ ಒಂದು ಪ್ರೋಗ್ರಾಮ್ ಯಶಸ್ಸಾಗಬೇಕು ಅಂತಂದ್ರೆ ಅದ್ರ ಹಿಂದೆ ಸಾವಿರಾರು ಜನ ಕೆಲಸ ಮಾಡಬೇಕು. ಇವತ್ತು ದ ಡೈಲಿ ಬ್ರೀಫ್ ಇಷ್ಟು ಯಶಸ್ಸನ್ನ ಕಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಲೇಖಕರು. ದ ಡೈಲಿ ಬ್ರೀಫ್ ಅಲ್ಲಿ ಮುಖ್ಯವಾದ 4 ರೈಟರ್ಸ್ ಇದ್ದಾರೆ. ಆ 4 ರೈಟರ್ಸ್ ಅಲ್ಲಿ ಒಬ್ಬೊಬ್ಬರ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಮೊದಲನೇ ರೈಟರ್ ಆದಂತಹ ಕಶಿಶ್ ಅವರು 2024ರಲ್ಲಿ ಕಲ್ತಂತಹ ಪಾಠಗಳಾದ್ರೂ ಯಾವ್ಯಾವ ರೀತಿ ಇತ್ತು. ಸೊ ಕಶಿಶ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅವ್ರ ಬಾಸ್ ಅವ್ರನ್ನ ತುಂಬಾ ಸ್ಮಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಗೆ ಈ ವಿಷಯನ ಮಾತಾಡ್ತಾ ಸ್ವಲ್ಪ ಅವರು ಎಮೋಷನಲ್ ಕೂಡ ಆದ್ರು. ಕಶಿಶ್ ಅವ್ರಿಗೆ ಅವ್ರ ಬಾಸ್ ಏನಂತ ಹೇಳ್ತಾರಂತೆ ಗೊತ್ತಾ, ವರ್ಲ್ಡ್ ವ್ಯೂನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾಲೆಜ್ ಅಂದ್ರೆ ಏನು ಅಂತ ಹೊಸದಾಗಿ ಕಲ್ತ್ಕೊಳ್ಬೇಕಾಗತ್ತೆ. ಮೊದಲು ಕಶಿಶ್ ಅವ್ರ ಪರ್ಸ್ಪೆಕ್ಟಿವ್ ಸರಿಯಾಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಬಾಸ್ ಹೇಳಿದ್ ಏನ್ ಗೊತ್ತಾ, ನೀನು ಲಾಸ್ಟ್ ಕಾಸ್ ಅಂದ್ರೆ ಕಳ್ದೋಗಿದ್ಯಾ ನಿನ್ನ ಒಂದು ಪ್ರಪಂಚದಲ್ಲಿ ಅಂತ. ಸೊ ಕಶಿಶ್ ಅವ್ರು ಹೇಳೋದೇನು ಅಂತಂದ್ರೆ, ನಮ್ ಜೀವನದಲ್ಲಿ ಇನ್ಕ್ಯೂರಿಯಸ್ ಅಂದ್ರೆ ಕುತೂಹಲ ಇಲ್ದೇ ಇದ್ರೆ ನಮ್ಮಿಬ್ಬರಿಗೂ ಸಹ ಒಂದು ವಿಷಯನ ಕಲಿಯೋದಕ್ಕೆ ಆಶ್ಚರ್ಯ ಆಗತ್ತೆ ಅಂತ. ಈಗ ಬ್ರೆಜಿಲ್ ನಲ್ಲಿ ಹವಾಮಾನ ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ, ನಿಮ್ಮ ಕಾಫಿ ಸಹ ಕಾಸ್ಟ್ಲಿ ಆಗ್ಬೋದು. ಯಾಕೆ ಈ ಕಾಫಿ ಕಾಸ್ಟ್ಲಿ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಸುಮ್ಮನೆ ಇರ್ತೀರಾ? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಜಪಾನ್ ಮಿನಿಸ್ಟ್ರಿ ಆಫ್ ದಿ ಎನ್ವೈರನ್ಮೆಂಟ್ ಹೇಳ್ದ ಹಾಗೆ ಯಾವ AC ಟೆಂಪರೇಚರ್ ಪರ್ಫೆಕ್ಟ್ ಆಗಿ ಇಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ಹೇಗೆ ಇರ್ತೀರಾ? ನಿಮ್ಮ ಮನೇಲಿ ನೆಟ್ಫ್ಲಿಕ್ಸ್ ಇದೆ, ನೀವು ನೆಟ್ಫ್ಲಿಕ್ಸ್ಗೆ ತುಂಬಾ ಅಡಿಕ್ಟ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ಒಂದೇ ಸಮನೆ ಬಿಂಜ್ ವಾಚಿಂಗ್ ನ ಮಾಡ್ತಿದ್ರೆ ಅದು ದೇಶದ GDP-ನ 1 to 3% ಡೌನ್ ಮಾಡುತ್ತೆ ಅಂತ ಗೊತ್ತಿದ್ರು ಸುಮ್ನೆ ಇರ್ತೀರಾ? ಇಂಥ ಇನ್ಕ್ಯೂರಿಯಸ್ ನೇಚರ್ನ ಅಂದ್ರೆ ಕುತೂಹಲ ಇಲ್ದಿರೋಂತಹ ಒಂದು ಸ್ವಭಾವನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ ಬಾಸ್ ಜೊತೆಗಿನ ಒಂದು ಸಿಮಿಲಾರಿಟಿ ಇದನ್ನ ಇಲ್ಲಿಗೆ ಮುಗಿಸ್ತು. ಸೊ ಬೇಸಿಕಲಿ ಏನ್ ಹೇಳ್ತಿದ್ವಿ ಅಂತಂದ್ರೆ, ನಮ್ಮಲ್ಲಿರುವಂತಹ ಕ್ಯೂರಿಯಾಸಿಟಿ ನಮ್ಮನ್ನ ಸ್ಮಾರ್ಟರ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇದು ಸ್ವಲ್ಪ ನಿಜಾನೇ, ಆದ್ರೆ ಜಾಸ್ತಿ ನಾಲೆಜ್ ಇದ್ರೆ ಜಾಸ್ತಿ ಕಂಟ್ರೋಲ್ ಇರತ್ತೆ ಅಂತ ನಾವು ತಪ್ಪು ತಿಳ್ಕೊಳ್ತೀವಿ. ರಿಯಾಲಿಟಿಯಲ್ಲಿ ನೋಡ್ಬೇಕು ಅಂತಂದ್ರೆ ನಾನೇನಾದ್ರೂ ಜಾಸ್ತಿ ಕಲಿಬೇಕಾದ್ರೆ ಜಾಸ್ತಿ ಕ್ವಶನ್ಸ್ಗಳು ಬಂದ್ಬಿಡತ್ತೆ. ನಾನು ಸ್ಮಾರ್ಟರ್ ಆದ ಹಾಗೆ ಕಾಣಿಸಿದ್ರೂ ಸಹ ಜಗತ್ತು ಇನ್ನು ಜಾಸ್ತಿ ಕನ್ಫ್ಯೂಷನ್ ಮಾಡತ್ತೆ. ಈಗ ಎಕನಾಮಿಕ್ಸ್ಗೂ ಮತ್ತೆ ರಿಯಾಲಿಟಿ ಚೆಕ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಗೊತ್ತಾ. ಎಕನಾಮಿಕ್ಸ್ ಮತ್ತೆ ಫೈನಾನ್ಸ್ ಅಲ್ಲಿ ನಾವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ರಿಯಲ್ ಲೈಫ್ ಅಲ್ಲಿ ಅದು ಟೆಕ್ಸ್ಟ್ ಬುಕ್ ಲಾಜಿಕ್ಗೆ ಸರಿ ಹೋಗೋದೇ ಇಲ್ಲ. ಉದಾಹರಣೆಗೆ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರೂ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಸಾಲದ ವೆಚ್ಚ ಏನಿರುತ್ತೆ ಜಾಸ್ತಿ ಆಗತ್ತೆ. ಮತ್ತೆ ಕ್ರೆಡಿಟ್ ಗ್ರೋತ್ ಅಂದ್ರೆ ಸಾಲದ ಬೆಳವಣಿಗೆ ಏನಂತ ಹೇಳ್ತೀವಿ ಅದು ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಟೆಕ್ಸ್ಟ್ ಬುಕ್ ಲಾಜಿಕ್. ಆದ್ರೆ 2022 ಹಾಗೂ 23ರಲ್ಲಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟ್ 4% ಇಂದ 6.5%ಗೆ ಜಾಸ್ತಿ ಮಾಡಿದ್ರೂ ಸಹ ಕ್ರೆಡಿಟ್ ಗ್ರೋತ್ ಏನಿದೆ ಅದು ಕಮ್ಮಿ ಆಗದೆ 10% ಇಂದ 17%ಗೆ ಜಾಸ್ತಿ ಆಯ್ತು ಗೊತ್ತಾ. ಅಂದ್ರೆ ನಾವು ಕಲ್ತಿರೋದು ತಪ್ಪು ಅಂತಾನ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ನಮ್ಮ ಒಂದು ಲಿಮಿಟೆಡ್ ನಾಲೆಜ್ ಏನಿದೆ ಇದರಿಂದ ಫ್ಯೂಚರ್ನ ಒಂದು ಅಂದಾಜು ಅಂದ್ರೆ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾಲೆಜ್ ವರ್ಸಸ್ ಇಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನ ಮತ್ತೆ ಅರ್ಥೈಸ್ಕೊಳ್ಳುವಂತಹ ಒಂದು ಭ್ರಮೆ. ಈಗ ಎಕನಾಮಿಕ್ಸ್ ತರ ಸೋಷಿಯಲ್ ಸೈನ್ಸ್ ಏನಿರುತ್ತೆ ಇದ್ರಲ್ಲೂ ಸಹ ನೀವು ಎಷ್ಟೇ ಕಲ್ತಿದ್ರು ಅದು ಒಂದು ಸರ್ಟಿನಿಟಿ ಅನ್ನೋದು ಒಂದು ಇಲ್ಯೂಷನ್ ಅಷ್ಟೇ. ಈಗ ನಿಮ್ಮ ಒಂದು ಸರ್ಫೇಸ್ ಲೆವೆಲ್ ಏನಿದೆ ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮೇಲ್ನೋಟದ ತಿಳುವಳಿಕೆ ಇತ್ತು ಅಂತಂದ್ರೆ ದೊಡ್ಡ ವಾದಗಳನ್ನ ನೀವು ಮಾಡ್ಬೋದು. ಆದ್ರೆ ಎಕನಾಮಿಕ್ಸ್ ಅಲ್ಲಿ ಇದು ಖಂಡಿತವಾಗ್ಲೂ ಅಸಾಧ್ಯ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಶಿಶ್ ಅವರ ಮಾತಿನಲ್ಲಿ ಅವ್ರ ಬಾಸ್ ಏನ್ ಹೇಳ್ತಾರೆ ಗೊತ್ತಾ, ನೀವು ರಿಸರ್ಚ್ ಮಾಡ್ತಿರೋ ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಮನುಷ್ಯನಿಂದ ಸಾಧ್ಯನೇ ಇಲ್ಲ. ಒಬ್ಬ ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞ ಆಗಿ ನನಗಿನ್ನೂ ಕಲಿಯೋದು ತುಂಬಾ ಇದೆ ಅಂತ ಅರ್ಥ ಆಯ್ತು. ಹಾಗಿದ್ರೆ ಮಿಸರಬಲ್ ಸ್ಮಾರ್ಟರ್, ದುಃಖಿದ ಚುರುಕು ಆದ್ರೂ ಏನು? ಸೊ ಕಶಿಶ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ರೀತಿ ಸ್ಮಾರ್ಟರ್ ಆಗಿರೋದು ಅವ್ರಿಗೆ ಒಂದು ಸಂತೋಷ ಕೊಡೋದ್ರ ಬದಲು ದುಃಖನೇ ಜಾಸ್ತಿ ಮಾಡಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಅವರೊಂದು ಕಾಫಿ ತಗೊಳ್ತಾರೆ ಅಂತ ಇಟ್ಕೊಳ್ಳಿ, ಅದರ ಒಂದು ಕಾಫಿ ಪ್ರೈಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. 27 ಡಿಗ್ರಿ ಸೆಲ್ಸಿಯಸ್ AC ಸೆಟ್ಟಿಂಗ್ಸ್ ಏನಾದ್ರೂ ಪರಿಸರಕ್ಕೆ ನಿಜವಾಗ್ಲೂ ಸಹಾಯ ಮಾಡುತ್ತಾ ಅಂತ ಡೌಟ್ ಬರ್ತಿದೆ. ಅದೇ ಏನಾದ್ರೂ ನೆಟ್ಫ್ಲಿಕ್ಸ್ ಬಿಂಜ್ ನನ್ನ ಒಂದು ಮೆಂಟಲ್ ಹೆಲ್ತ್ಗೆ ಒಳ್ಳೇದಾ ಅಥವಾ GDPಗೆ ಹಾನಿ ಮಾಡ್ತಿದ್ಯಾ ಅಂತಾನು ಕೂಡ ನನಗೆ ಗೊತ್ತಾಗ್ತಿಲ್ಲ. ಹಾಗೇನೆ ಇದು ನನ್ನನ್ನ ಒಂದು ಮಿಸರಬಲ್ ಮಾಡ್ತಿದೆ, ಆದ್ರೆ
ನಾನು ಇವತ್ತು ಸ್ಮಾರ್ಟರ್ ಆಗ್ತಿದ್ದೀನಿ ಅನ್ನೋದು ಸತ್ಯ ಅಂತ ಹೇಳ್ತಿದ್ದಾರೆ. ಕಶಿಶ್ ಅವರ ಮಾತಿನಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಗೊತ್ತಾ? ನಮ್ಗೆ ಒಂದು ವಸ್ತು ಅಥವಾ ಒಂದು ವಿಷಯದ ಬಗ್ಗೆ ಹೆಚ್ಚಾಗಿ ನಾಲೆಜ್ ಬರ್ತಿದ್ದ ಹಾಗೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದರಿಂದ ನಮ್ಗೆ ಒಂದು ವಿಷಯದ ಬಗ್ಗೆ ಡೀಟೇಲ್ಡ್ ಆದ ಇನ್ಫಾರ್ಮೇಶನ್ ಸಿಗತ್ತೆ ಅಂತ. ನಮ್ಮ ಎರಡನೇ ರೈಟರ್ ಆದಂತಹ ಕೃಷ್ಣ ಅವರು ದ ಡೈಲಿ ಬ್ರೀಫ್ ಝೆರೋದಾ ಅಲ್ಲಿ ಈ 6 ತಿಂಗಳಲ್ಲಿ ಕಲ್ತಂತಹ ಪಾಠಗಳಾದ್ರೂ ಯಾವುದು? ಅವ್ರೇನ್ ಹೇಳ್ತಾರೆ ಗೊತ್ತಾ? ದ ಡೈಲಿ ಬ್ರೀಫ್ ಈ ಒಂದು ಪಾಡ್ಕಾಸ್ಟ್ ಏನಿದೆ ಇದನ್ನ ಶುರು ಮಾಡಿ 6 ತಿಂಗಳಾಯ್ತು. ಇಷ್ಟು ದಿನಗಳಲ್ಲಿ ಮಾರ್ಕೆಟ್ಸ್ ಬಗ್ಗೆ ಅವ್ರಿಗೆ ಏನೂ ಗೊತ್ತಿರ್ಲಿಲ್ವಂತೆ. ಈಗ ಕ್ವಿಕ್ ಕಾಮರ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಗಿರ್ಬೋದು ಅದೆಲ್ಲದ್ರ ಬಗ್ಗೆನೂ ಸಹ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಅವ್ರ ಮಾತು ಪ್ರಕಾರ 6 ತಿಂಗಳ ಹಿಂದೆ ನೀವೇನಾದ್ರೂ ನನ್ಗೊಂದು ಕಾನ್ ಕಾಲ್ ಬಗ್ಗೆ ಕೇಳಿದ್ರು ಸಹ ನನ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಕಾನ್ ಕಾಲ್ ಅಂತಂದ್ರೆ ಕಾನ್ಫರೆನ್ಸ್ ಕಾಲ್ ಅಂತ ಹೇಳ್ತೀವಿ. ಹಾಗೇನೆ ಖಾಲಿ ಮುಖ ಮಾಡ್ಕೊಳ್ತಿದ್ದೆ. ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಆಗಿರ್ಬೋದು, ಟ್ರೆಂಡ್ಸ್ ಆಗಿರ್ಬೋದು, ಅರ್ನಿಂಗ್ ಟ್ರಾನ್ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಇದ್ಯಾವ್ದ್ರ ಬಗ್ಗೆನೂ ಸಹ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಪ್ರತಿದಿನ ನಾವು ನ್ಯೂಸ್ ನೋಡಿ ಅದರ ಒಂದು ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಂಡು ಯಾವುದು ಇಂಪಾರ್ಟೆಂಟ್ ಆಗಿದೆ ಅಂತ ಚರ್ಚೆ ಮಾಡ್ತೀವಿ. ಈ ಒಂದು ಪ್ರಾಸೆಸ್ ನನ್ನನ್ನ ಒಂದು ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಪ್ರೇರೇಪಿಸ್ತಿದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟೀಲ್ ಸೆಕ್ಟರ್, ಇದನ್ನ ನಾವು ಉಕ್ಕು ವಲಯ ಅಂತ ಹೇಳ್ತೀವಿ. ಮೊದಲಿಗೆ ಸ್ಟೀಲ್ ಯಾಕೆ ಮುಖ್ಯ ಮತ್ತೆ ಚೈನಾ ಬಗ್ಗೆ ಯಾಕೆ ನಾವು ಮಾತಾಡ್ತಿದ್ದೀವಿ ಅಂತ ಗೊತ್ತೇ ಇರಲಿಲ್ಲ. ಆದ್ರೆ ಈಗ ಚೈನಾ ಜಗತ್ತಿನ ಅರ್ಧಕ್ಕಿಂತ ಜಾಸ್ತಿ ಸ್ಟೀಲ್ ಉತ್ಪಾದನೆ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬಹುದು. ಅವರ ಒಂದು ಪಾಲಿಸೀಸ್ ಮತ್ತೆ ಗ್ಲೋಬಲ್ ಪ್ರೈಸಸ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಾನೂ ಕೂಡ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ವಿಕ್ ಕಾಮರ್ಸ್, ತ್ವರಿತ ವಾಣಿಜ್ಯ ಅಂತ ಹೇಳ್ತೀವಿ. ಕೃಷ್ಣ ಅವರ ಮಾತಲ್ಲಿ ಈ ಒಂದು ಕ್ವಿಕ್ ಕಾಮರ್ಸ್ ಅನ್ನ ನಾವು ನೋಡಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇದಕ್ಕೆ ಶುರುವಿನಲ್ಲಿ ನಾನು ಜಾಸ್ತಿ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ. ಯಾರಿಗೆ ಗ್ರಾಸರಿ ಐಟಮ್ಸ್ 10 ನಿಮಿಷದಲ್ಲಿ ಬೇಕು ಅಂತ ನಾನು ಯೋಚಿಸ್ತಿದ್ದೆ. ಆದ್ರೆ ಜಿಪ್ಟೋ 10 ನಿಮಿಷದಲ್ಲಿ ಡೆಲಿವರಿ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಈಗ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಈ ಬಿಸ್ನೆಸ್ಗಳೆಲ್ಲ ಏನಿದೆ ತಮ್ಮ ಫ್ಯೂಚರ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ. ಕ್ವಿಕ್ ಕಾಮರ್ಸ್ ನನ್ಗೀಗ ತುಂಬಾ ಫ್ಯಾಸಿನೇಟ್ ಆಗಿದೆ, ಅಂದ್ರೆ ಆಕರ್ಷಿತವಾಗಿದೆ ಅಂತ ಕೃಷ್ಣ ಅವರು ಹೇಳ್ತಿದ್ದಾರೆ. ಬೇಸಿಕಲಿ ಮೊದಲು ಯಾರು ಇದನ್ನ ವರ್ಕ್ ಆಗಲ್ಲ ಅಂತ ನಂಬಿದ್ರು, ಆದ್ರೆ ಈಗ ಅವರು ನಮ್ಮ ಬಿಹೇವಿಯರ್ ಅನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತಿದ್ದಾರೆ. ಡೆಲಿವರಿ ಐಟಮ್ಸ್ ಅನ್ನ ನಾವು ನೋಡ್ತಿದೀವಿ, ಹಾಗೆ ಒಂದು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಯಾವ ರೀತಿ ಚೇಂಜ್ ಮಾಡ್ತಿದೆ ಅನ್ನೋದು ಈಗ ಇಂಪಾರ್ಟೆಂಟ್ ಆಗಿದೆ. ಮೊದಲಿನ ದಿನಗಳಲ್ಲಿ ಈ 3 ಡೆಲಿವರಿಗೆ ನಾವು ವೇಟ್ ಮಾಡ್ತಿದ್ವಿ ಅಂತಂದ್ರೆ ನಂಬೋಕೆ ನಿಜವಾಗ್ಲೂ ಕೂಡ ಕಷ್ಟ ಆಗತ್ತೆ ಅಲ್ವಾ? ಸೊ ಕೃಷ್ಣ ಅವರ ಮಾತಲ್ಲಿ ಅವ್ರು ಕಲ್ತಂತಹ ಪಾಠ ಏನ್ ಗೊತ್ತಾ? ಇವೆಲ್ಲ ಏನಿದೆ ಇದನ್ನೆಲ್ಲನೂ ಕೂಡ ಅವರು ಕಾನ್ಫಿಡೆಂಟ್ಲಿ ಮಾತಾಡೋದಕ್ಕೆ ಸಹಾಯ ಮಾಡ್ತಿದೆ. ಅಂದ್ರೆ ನಂಬರ್ಸ್ ಹೇಳೋದಕ್ಕೆ ಅಷ್ಟೇ ಅಲ್ಲ, ಅದರಲ್ಲಿರುವಂತಹ ಒಂದು ಡಾಟ್ಸ್ ಕನೆಕ್ಟ್ ಇರುತ್ತೆ, ಅದನ್ನು ಸಹ ಮಾಡೋದು ಮುಖ್ಯ. ಫಾರ್ ಎಕ್ಸಾಂಪಲ್ ಚೈನಾ ಕ್ರಿಟಿಕಲ್ ಮಿನರಲ್ಸ್ ನಲ್ಲಿ ಡಾಮಿನೇಟ್ ಮಾಡೋದಾದ್ರೂ ಯಾಕೆ? ಹಾಗೇನೆ ಇವಿ ಸಪ್ಲೈ ಚೈನ್ಸ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಇದರಿಂದ ಗ್ಲೋಬಲ್ ಪಾಲಿಟಿಕ್ಸ್ ಯಾವ ರೀತಿ ರಿಲೇಟ್ ಆಗಿದೆ ಅನ್ನೋದು ಕ್ವಿಕ್ ಕಾಮರ್ಸ್ ಅಲ್ಲಿ ಕನ್ವೀನಿಯನ್ಸ್ ಅಷ್ಟೇ ಅಲ್ಲ, ಕನ್ಸ್ಯೂಮರ್ ಬಿಹೇವಿಯರ್ಗೂ ಕೂಡ ಯಾವ ರೀತಿ ಚೇಂಜ್ ಮಾಡುತ್ತೆ ಅನ್ನೋದನ್ನ ಗಮನಿಸೋದು ಖಂಡಿತವಾಗ್ಲೂ ಮುಖ್ಯ. ಕೊನೆಯದಾಗಿ ಕೃಷ್ಣ ಅವ್ರಿಗೆ ಈ 6 ತಿಂಗಳ ಜರ್ನಿಯಲ್ಲಿ ಅನ್ಸಿದ್ದೇನು ಗೊತ್ತಾ? ಮಾರ್ಕೆಟ್ಸ್ ಅಂತ ಅಂದ್ರೆ ನಂಬರ್ಸ್ ಅಷ್ಟೇ ಅಲ್ಲ, ಅದು ಸ್ಟೋರೀಸ್ ಮತ್ತೆ ರಿಯಲ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡುತ್ತೆ. ಕ್ಯೂರಿಯಾಸಿಟಿ, ಕುತೂಹಲ ನಿಮ್ಮನ್ನ ಹೊಸ ರ್ಯಾಬಿಟ್ ಹೋಲ್ಸ್ ಗಳಿಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಪೇಷನ್ಸ್, ಸಹನೆ ಒಂದು ದೊಡ್ಡ ಚಿತ್ರನ ನೋಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬೇಸಿಕ್ಲಿ ಕೃಷ್ಣ ಅವ್ರು ಹೇಳೋದು ಏನು ಅಂತಂದ್ರೆ ಅವ್ರಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ಬೇಕಾದ್ರೆ ಅವ್ರಿಗೆ ಯಾವ್ದ್ರ ಬಗ್ಗೆನೂ ಸಹ ಮಾಹಿತಿ ಗೊತ್ತೇ ಇರಲಿಲ್ಲ. ಆದ್ರೆ ಈಗ ಪ್ರತಿಯೊಂದನ್ನು ಸಹ ಅವರು ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡು ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಅಂದ್ರೆ ಯಾವುದೇ ಒಂದು ಡಾಟ್ಸ್ ಕನೆಕ್ಟ್ ಆಗಿ ಅದರಿಂದ ಒಂದು ಹೊಸ ವಿಷಯ ರೂಪಿಸುತ್ತೆ ಅನ್ನೋದನ್ನ ಇವ್ರು ಹೇಳ್ತಾರೆ. ಹಾಗೆ ನಮ್ಮ 3ನೇ ರೈಟರ್ ಲೇಖಕರಾದಂತಹ ಅನುರಾಗ್ ಅವರು ಈ 2024ರಲ್ಲಿ ಕಲ್ತಂತಹ ಪಾಠಗಳಾದ್ರೂ ಯಾವುದು? ಸೊ ಅನುರಾಗ್ ಅವರ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ನನ್ನ ಫ್ಯಾಸಿನೇಟ್ ಆಗುವಂತಹ ಒಂದು ವಿಷಯ ಇದೆ. ಅಂದ್ರೆ ಇಂಡಿಯಾಸ್ ಎಕನಾಮಿಕ್ ಮತ್ತೆ ಕನ್ಸಪ್ಷನ್ ಸ್ಟೋರಿ ಇದು ಒಂದು ಕಾಂಟ್ರಾಡಿಕ್ಷನ್ಸ್, ರೆಸಿಲಿಯನ್ಸ್ ಮತ್ತೆ ಹೊಸ ಅವಕಾಶಗಳ ಮಿಕ್ಸ್ ಆಗಿದೆ ಅಂತ ಅನುರಾಗ್ ಅವರು ಹೇಳ್ತಾರೆ. ಅಂದ್ರೆ ಇದು ನಾವು ಗ್ರೋತ್ ಅನ್ನ ಯಾವ ರೀತಿ ನೋಡ್ತೀವಿ ಮತ್ತೆ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನ ಬದಲಾಯಿಸತ್ತೆ ಅಂತ ಅರ್ಥ. ಇಂಡಿಯಾ ಆಸ್ ಅ ಮಾರ್ಕೆಟ್ ಅಂದ್ರೆ ಭಾರತ ಒಂದು ಮಾರುಕಟ್ಟೆಯಾಗಿ ತುಂಬಾ ಕಾಂಪ್ಲೆಕ್ಸ್ ಆದ್ರೆ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಇದು ಯೂಶುವಲ್ ಎಕನಾಮಿಕ್ ಐಡಿಯಾಸ್ ಅಂದ್ರೆ ಸಾಮಾನ್ಯ ಆರ್ಥಿಕ ವಿಚಾರಗಳನ್ನ ನಾಚಿಕೆ ಮಾಡೋ ರೀತಿ ಪಾಠನ ಕಲಿಸತ್ತೆ. ಯಾವ ರೀತಿ ಹೇಳ್ತೀನಿ ಕೇಳಿ. ಇಂಡಿಯಾಸ್ ಎಕನಾಮಿ, ಭಾರತದ ಆರ್ಥಿಕತೆ ಎಲ್ಲಾ ಕಡೆ ನೋಡಿದ್ರು ಸಹ ಒಂದು ಪ್ಯಾರಾಡಾಕ್ಸಸ್ ಅಂತ ಹೇಳ್ಬೋದು. ಅಂದ್ರೆ ವಿರೋಧಾಭಾಸಗಳು ಖಂಡಿತವಾಗ್ಲೂ ಕಾಣಿಸುತ್ತೆ. ಆಸ್ಪಿರೇಷನ್ ಅಮಿಡ್ಸ್ ಪವರ್ಟಿ, ಬಡತನದಲ್ಲಿ ಬಯಕೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಇದನ್ನ ನಾವು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ನಾವು ನೋಡಿದಾಗ, ಹಾಗೆ ಏನ್ಷಿಯಂಟ್ ಟ್ರೆಡಿಷನ್ಸ್ ಅಲ್ಲೂ ಸಹ ನಾವು ನೋಡಿದಾಗ ನಮ್ಗೆ
ಇದರಲ್ಲಿ ಬೇಕಾದಷ್ಟು ಚೇಂಜಸ್ ಕಾಣಿಸುತ್ತೆ. ಮಾಡರ್ನ್ ಕನ್ಸ್ಯೂಮರಿಸಂ ಮತ್ತೆ ಡೀಪ್ ರೂಟೆಡ್ ಕಲ್ಚರಲ್ ವ್ಯಾಲ್ಯೂಸ್ ಅಂದ್ರೆ ಪಾರಂಪರಿಕ ಸಾಂಸ್ಕೃತಿಕ ಮೌಲ್ಯಗಳು. ಈ ಕಾಂಟ್ರಾಸ್ಟ್ ಗಳೆಲ್ಲ ನಾವು ನೋಡಿದಾಗ ಅಂದ್ರೆ ವಿಭಿನ್ನತೆ ಅಂತ ಏನ್ ಹೇಳ್ತೀವಿ, ಇದು ಭಾರತನ ಬೇರೆ ದೇಶಗಳಿಗಿಂತಲೂ ತುಂಬಾ ಸ್ಪೆಷಲ್ ಆಗಿ ತೋರಿಸುತ್ತೆ. ನಮ್ಮ ಭಾರತದ ಎಕನಾಮಿನ ನೋಡ್ಕೊಂಬರೋಣ. ಇದು ಕೇವಲ ದೊಡ್ಡ ಕಾರ್ಪೊರೇಟ್ಸ್ ಅಥವಾ ಮೇಜರ್ ಸಿಟೀಸ್ ಗಳಿಗೆ ಸೀಮಿತವಾಗಿಲ್ಲ. ಮಿಲಿಯನ್ ಸ್ಮಾಲ್ ಕನ್ಸ್ಯೂಮರ್ಸ್, ಸಣ್ಣ ಗ್ರಾಹಕರು ಮತ್ತೆ ಸಪ್ಲೈಯರ್ಸ್, ಪೂರೈಕೆದಾರರು ಅಂತ ನಾವ್ ಏನೆಲ್ಲ ಹೇಳ್ತೀವಿ, ಇದ್ರ ಮೇಲೆ ಆಧಾರವಾಗಿದೆ ಅಂದ್ರೆ ಡಿಪೆಂಡ್ ಆಗಿದೆ. ಇಂಡಿಯಾದಲ್ಲಿ ಪ್ರತಿ ವ್ಯಕ್ತಿಯ ಇನ್ಕಮ್ ಅನ್ನ ನಾವು ನೋಡಿದಾಗ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಒಂದು ಇದಕ್ಕೆ ಕಂಪೇರ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ, ತುಂಬಾ ಕಮ್ಮಿ ಇರಬಹುದು. ಆದ್ರೆ ನಮ್ಮ ಒಂದು ಜನಸಂಖ್ಯೆ ಸೈಜ್ ಅನ್ನ ನೋಡಿದಾಗ ನಮ್ಮನ್ನ ಮ್ಯಾಸಿವ್ ಮಾರ್ಕೆಟ್ ಅಂದ್ರೆ ದೊಡ್ಡ ಮಾರುಕಟ್ಟೆಯಾಗಿ ಮಾಡತ್ತೆ. ಇಂಡಿಯಾದ ಒಂದು ಮಿಡಲ್ ಕ್ಲಾಸ್ ಅನ್ನ ನಾವು ನೋಡಿದಾಗ ಅಫ್ಲುಯೆನ್ಸ್ ಅಂದ್ರೆ ಸಂಪತ್ತಿಂದನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆಸ್ಪಿರೇಷನ್ ಇಂದ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತದಲ್ಲಿ ಹೆಚ್ಚಿನವರು ರೆಕ್ಲೆಸ್ ಸ್ಪೆಂಡರ್ಸ್ ಅಂದ್ರೆ ಇಷ್ಟ ಬಂದ ಹಾಗೆ ಖರ್ಚು ಮಾಡೋರು ಅಲ್ಲ. ಅವ್ರು ಏನ್ ಮಾಡ್ತಾರೆ, ಸ್ಟ್ರಾಟಜಿಕ್ ಕನ್ಸ್ಯೂಮರ್ಸ್ ಅಂದ್ರೆ ಯೋಚನೆ ಮಾಡಿ ಖರ್ಚು ಮಾಡೋರಾಗಿದ್ದು ಕ್ವಾಲಿಟಿ ಮತ್ತೆ ವ್ಯಾಲ್ಯೂ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅದಕ್ಕೆ ಹೇಳೋದು ಇಂಡಿಯಾ ಇಸ್ಂಟ್ ಅ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್, ಇಟ್ಸ್ ಅ ವ್ಯಾಲ್ಯೂ ಸೆನ್ಸಿಟಿವ್ ಒನ್. ಅಂದ್ರೆ ಭಾರತ ಬೆಲೆಗಷ್ಟೇ ಅಲ್ಲ, ಮೌಲ್ಯಕ್ಕೆ ಹೆಚ್ಚು ಗಮನ ಕೊಡುವಂತಹ ಮಾರುಕಟ್ಟೆ ಅಂತ ಅರ್ಥ. ಇನ್ನು ನಮ್ಮ ರೈಟರ್ ಅನುರಾಗ್ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ರೂರಲ್ ಇಂಡಿಯಾ, ಗ್ರಾಮೀಣ ಭಾರತ ಯಾವ ರೀತಿ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದೆ. ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳನ್ನ ನಾವು ನೋಡಿದಾಗ ನಮ್ಮ ಆದಾಯದ ಅಂದ್ರೆ ಅರ್ಧವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾಗಳನ್ನ ನಾವು ಪೆನಿಟ್ರೇಷನ್ ಅಲ್ಲಿ ಅಂದ್ರೆ ರೂರಲ್ ಕನ್ಸ್ಯೂಮರ್ಸ್ ಅಲ್ಲಿ ಆಕ್ಸೆಸ್ ಮಾಡೋದಕ್ಕೂ ಸಹ ಒಂದು ಆಪರ್ಚುನಿಟಿನ ಕೊಟ್ಟಿದೆ. ಇನ್ನು ಡಿಜಿಟಲ್ ಟೂಲ್ಸ್ ಅಂದ್ರೆ ಡಿಜಿಟಲ್ ಉಪಕರಣ ಅಂತ ಏನ್ ಹೇಳ್ತೀವಿ, ಹಾಗೆ ಸ್ಮಾರ್ಟ್ ಫೋನ್ಸ್ ಗಳು ಮತ್ತೆ UPI ಪೇಮೆಂಟ್ಸ್ ಗಳು, ಇದೆಲ್ಲನೂ ಕೂಡ ಈ ಪ್ರದೇಶಗಳನ್ನ ಇಂಡಿಯಾದ ಕನ್ಸಪ್ಷನ್ ಸ್ಟೋರಿನ ಒಂದು ಭಾಗ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಅನುರಾಗ್ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಟೈರ್ 2 ಹಾಗೂ ಟೈರ್ 3 ಸಿಟಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೋಡೋಣ. ನೋಡಿ, ಸ್ಮಾಲ್ ಟೌನ್ಸ್ ಅಂದ್ರೆ ಸಣ್ಣ ಪಟ್ಟಣಗಳು ಮತ್ತೆ ಸಿಟೀಸ್ ಈಗ ಇಂಡಿಯಾಸ್ ಫ್ಯೂಚರ್ ಗ್ರೋತ್ ಅಂದ್ರೆ ಭಾರತದ ಭವಿಷ್ಯದ ಬೆಳವಣಿಗೆಗೆ ಹಾಗೂ ಇನೋವೇಷನ್ ನ ರೂಪಿಸ್ತಿದೆ. ಹಾಗೆ ಗ್ಲೋಬಲ್ ಕಂಪನೀಸ್ಗಳು, ಜಾಗತಿಕ ಕಂಪನಿಗಳನ್ನ ನಾವು ನೋಡಿದಾಗ ಭಾರತವನ್ನ ಅರ್ಥ ಮಾಡ್ಕೊಳ್ಳೋದು ಸಹ ತುಂಬಾನೇ ಕಷ್ಟ. ಒನ್ ಸೈಜ್ ಫಿಟ್ಸ್ ಆಲ್ ಸ್ಟ್ರಾಟಜಿ ಅಂದ್ರೆ ಒಂದೇ ಮಾದರಿಯ ತಂತ್ರ ಏನಿರುತ್ತೆ ಖಂಡಿತವಾಗ್ಲೂ ಇಲ್ಲಿ ಕೆಲಸ ಮಾಡಲ್ಲ. ಇನ್ನು ಇಂಡಿಯನ್ ಕನ್ಸ್ಯೂಮರ್ಸ್, ಭಾರತೀಯ ಗ್ರಾಹಕರನ್ನ ನಾವು ನೋಡಿದಾಗ ವ್ಯಾಲ್ಯೂ ಕೊಡೋದು ತುಂಬಾನೇ ಮುಖ್ಯ. ಫ್ಯಾನ್ಸಿ ಫೀಚರ್ಸ್ ಗಳು ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗೆ ಇಂಡಿಯಾಸ್ ಯುನಿಕ್ನೆಸ್, ಭಾರತದ ವಿಶಿಷ್ಟತೆ ಯಾವ ರೀತಿ ಇದೆ ಅಂತ ಅನುರಾಗ್ ಅವರು ಕೂಡ ಹೇಳಿದ್ದಾರೆ. ಭಾರತ ಆಧುನಿಕ ಆಗಿದ್ದು ಅಂದ್ರೆ ಮಾಡರ್ನ್ ಆಗಿದ್ದು ಟ್ರೆಡಿಷನಲ್ ಕಡೆನೂ ಕೂಡ ಇದೆ ಅಂತ ಹೇಳ್ಬೋದು. ತುಂಬಾ ಫಾಸ್ಟ್ ಆಗಿ ಏನೋ ಬೆಳೀತಿದೆ, ಆದ್ರೆ ಅನ್ಇವನ್ ಆಗು ಕೂಡ ಇದೆ ಅಂದ್ರೆ ಏರುಪೇರು ಆಗ್ತಿದೆ ಅಂತ ಅರ್ಥ. ಇಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಗ್ಲೋಬಲ್ ಸ್ಟ್ರಾಟಜೀಸ್ ನ ಕಾಪಿ ಮಾಡೋದು ಅಷ್ಟು ಸರಿ ಅಲ್ಲ. ಯುನಿಕ್, ವಿಶಿಷ್ಟ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ಫಿಟ್ ಆಗೋದು ಖಂಡಿತವಾಗ್ಲೂ ಮುಖ್ಯ ಅಂತ ಹೇಳ್ತಾರೆ. ಸೊ ಅನುರಾಗ್ ಅವರು ತುಂಬಾ ಸಿಂಪಲ್ ಆಗಿ ಏನ್ ಹೇಳ್ತಾರೆ ಗೊತ್ತಾ, ಭಾರತ ಒಂದು ವಿಭಿನ್ನ ದೇಶ. ಇಲ್ಲಿ ಸ್ಮಾಲ್ ಬಿಸ್ನೆಸಸ್ ಅಂದ್ರೆ ಸಣ್ಣ ವ್ಯವಹಾರಗಳಲ್ಲಿ ತುಂಬಾನೇ ದೊಡ್ಡ ಶಕ್ತಿ ಇದೆ. ಡ್ರೀಮ್ಸ್, ಕನಸುಗಳೇನಾದ್ರೂ ನಾವು ಒತ್ಕೊಂಡಿದೀವಿ ಮತ್ತೆ ಖರೀದಿ ಆಯ್ಕೆಗಳನ್ನ ಮಾಡ್ತೀವಿ ಅಂತಂದ್ರೆ ಇದು ನಮ್ಮ ದೇಶವನ್ನ ಖಂಡಿತವಾಗ್ಲೂ ಶೇಪ್ ಮಾಡತ್ತೆ ಅಂದ್ರೆ ರೂಪಿಸತ್ತೆ. ಡಿಜಿಟಲ್ ಟೂಲ್ಸ್ಗಳು ಎಲ್ರಿಗೂ ಸಹ ಒಂದು ಈಕ್ವಲ್ ಆಪರ್ಚುನಿಟಿನ ಕೊಡತ್ತೆ ಅಂತ ಅನುರಾಗ್ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಭಾರತವನ್ನ ಒಂದು ವರ್ಷ ನೀವು ಕೇಸ್ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಅಧ್ಯಯನ ಮಾಡೋದು ಕೂಡ ಇನ್ನೂ ಡೀಪ್ ಆಗಿರುತ್ತೆ. ಹಾಗೆ ಇಲ್ಲಿರುವಂತಹ ನಿಗೂಢಗಳು ಹಾಗೆ ಎಕನಾಮಿಕ್ಸ್ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತಾನೂ ಕೂಡ ನಮ್ಮ ಅನುರಾಗ್ ಅವರು ಹೇಳ್ತಾರೆ. ಹಾಗೆ ನಮ್ಮ ಕೊನೆಯ ರೈಟರ್ ಲೇಖಕರಾದಂತಹ ಪ್ರಣವ್ ಅವರು 2024ರಲ್ಲಿ ಕಲ್ತಿದ್ದಾದ್ರು ಏನು. ಮೊದಲು ಇವ್ರಿಗೆ AI ಚಾಟ್ ಬಾಟ್ಸ್ ಅನ್ನೋದು ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ. ಇದನ್ನ ನಾವು ಕೃತಕ ಬುದ್ಧಿ ಮತ್ತೆ ಚಾಟ್ ಬಾಟ್ಗಳು ಅಂತ ಕರಿತೀವಿ. ಅಂದ್ರೆ ಅಷ್ಟಾಗಿ ಇವರು ಈ ಒಂದು ಟೆಕ್ನಾಲಜಿ ಬಗ್ಗೆ ಇಂಪ್ರೆಸ್ಡ್ ಆಗಿರ್ಲಿಲ್ಲ. ಇದು ಕೇವಲ ರೈಟಿಂಗ್ ಅಸಿಸ್ಟೆಂಟ್ ತರ ಇದೆ, ಇದರಿಂದ ಏನು ಕೂಡ ಗೊತ್ತಾಗಲ್ಲ, ಬರೀ ತಪ್ಪನ್ನೇ ಹೇಳತ್ತೆ ಅಂತ ಇವ್ರು ಹೇಳ್ತಿದ್ರು. ಈಗಿನ ಕಾಲದಲ್ಲೂ ಈ ಟೂಲ್ಗೆ ಮಾತಾಡ್ಬೇಕಾ ಅಂತ ಅನಿಸ್ತಿತ್ತು ಅಂತಾನು ಕೂಡ ಇವ್ರು ಹೇಳ್ತಿದ್ರು. ಇನ್ನೊಂದು ವಿಷಯ ಏನು ಅಂತಂದ್ರೆ ಇವ್ರು ಅನ್ಕೊಂಡಿದ್ದು ಇದು ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡುತ್ತೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ರು. ಆದ್ರೆ ಇವ್ರು ಹೇಳೋ ಪ್ರಕಾರ ಈಗ ಇವ್ರಿಗೆ ಇವರ ತಪ್ಪಿನ ಅರಿವಾಗಿದೆಯಂತೆ. AI ಹ್ಯಾಸ್ ಚೇಂಜ್ಡ್ ಮೈ ಲೈಫ್ ಅಂತ ಪ್ರಣವ್ ಅವರು ಹೇಳ್ತಿದ್ದಾರೆ. ಪ್ರಣವ್ ಅವರ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನಾನಿನ್ನು AI ನ ಮೀಡಿಯೋಕರ್ ರೈಟಿಂಗ್ ಅಸಿಸ್ಟೆಂಟ್ ಅಂತ ಅನ್ಕೊಳ್ತೀನಿ. ಆದ್ರೆ ಈ ಟೂಲ್ ನ ಕೇವಲ ಇಮೇಲ್ಸ್ ಬರೆಯೋಕೆ ಅಥವಾ ಆಫೀಸ್ ವರ್ಕ್ ಆಟೋಮೇಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಿದ್ರೆ ನೀವು ಒಂದು ದೊಡ್ಡ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಗೊತ್ತಾ, AI ಇಂದ ನೀವು ಆನ್ ಡಿಮ್ಯಾಂಡ್ ಇಂಟೆಲಿಜೆನ್ಸ್ ಅಂದ್ರೆ ಬೇಕಾದಂತಹ ಬುದ್ಧಿವಂತಿಕೆ ಏನಿರುತ್ತೆ ಅದನ್ನ ಪಡಿಬಹುದು. ನೀವು ಸರಿಯಾಗಿ ಪ್ರಾಂಪ್ಟ್ ಅಂದ್ರೆ ಸೂಚನೆ ಕೊಟ್ರಿ ಅಂತಂದ್ರೆ ನಿಮಗಾಗಿ ಥಿಂಕ್ ಸಹ ಈ ಒಂದು ಟೆಕ್ನಾಲಜಿ ಮಾಡತ್ತೆ ಗೊತ್ತಾ. AI ನ ರಿಯಲ್ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋಣ. AI ಕೇವಲ ಒಂದು ರೈಟಿಂಗ್ ಅಥವಾ ಪ್ರೋಗ್ರಾಮಿಂಗ್ ಗೆ ಮಾತ್ರ ಅಲ್ಲ, ಅದನ್ನ ನೀವು ಪ್ರಾಕ್ಟಿಕಲಿ ಯಾವ ಸಿಚುವೇಶನ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ನೀವು ವರ್ಕೌಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವೇನಾದ್ರೂ ವರ್ಕೌಟ್ ಮಾಡ್ಬೇಕಾದ್ರೆ
30 ನಿಮಿಷದಲ್ಲಿ ನಿಮ್ಮ ಒಂದು ಎನರ್ಜಿಗೆ ಮ್ಯಾಚ್ ಆಗುವಂತಹ ಪ್ಲಾನ್ ಅನ್ನ AI ಕೊಡತ್ತೆ ಗೊತ್ತಾ. ಹಾಗೆ ನೀವು ಅಡಿಗೆ ಮಾಡಬೇಕಾದ್ರೆ ನಿಮ್ಮ ಒಂದು ಕುಕಿಂಗ್ ಡಿಸಾಸ್ಟರ್ ಆಗಿರುತ್ತೆ, ಹಾಗೆ ಹೊಸ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂತನೂ ಕೂಡ AI ನಿಮ್ಗೆ ಸಜೆಸ್ಟ್ ಮಾಡತ್ತೆ. ಇನ್ನು ಯಾವ್ದಾದ್ರು ನೀವು ಫಂಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ, ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಆಗ್ಬೇಕು ಅಂದ್ರೂ ಸಹ AI ನಿಮ್ಗೆ ಸಹಾಯ ಮಾಡುತ್ತೆ ಗೊತ್ತಾ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋ ತರ AI ನಿಮ್ಗೆ ಕರೆಕ್ಟ್ ಟೈಮ್ಗೆ ಟಿಪ್ಸ್ ಕೊಡುತ್ತೆ ಗೊತ್ತಾ. AI ಇಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಆಗಿರೋ ಕಾರಣ ಅಂತಂದ್ರೆ ಅದು ಇನ್ಫೈನೈಟ್ ಯೂಸ್ ಕೇಸಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಅಂತ್ಯವಿಲ್ಲದ ಬಳಕೆಗಳನ್ನ ಹೊಂದಿದೆ. AI ವರ್ಸಸ್ ಅದರ್ ಟೆಕ್ನಾಲಜೀಸ್ಗೆ ಇರುವಂತಹ ಡಿಫರೆನ್ಸಸ್ ಏನು ಅಂತ ನೋಡೋಣ. ಗೂಗಲ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಒಂದೇ ಯೂಸ್ ಕೇಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ತರ ಮಾಡುತ್ತೆ. ಆದ್ರೆ AI ಇನ್ಫಿನಿಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಅದಕ್ಕೆ ಯಾಕೆ ಬೇಕು ಅಂತ ಕೇಳಿದ್ರೆ ಅದು ಅದರಲ್ಲೇ ಸೊಲ್ಯೂಷನ್ ಕೊಡುತ್ತೆ ಗೊತ್ತಾ. ನೀವು ಬೇಕಾದ್ರೆ AI ನೊಂದಿಗೆ ಎಕ್ಸ್ಪೆರಿಮೆಂಟ್ ಮಾಡಿ. AI ನೀವು ಹೇಗೆ ಯೂಸ್ ಮಾಡಬಹುದು ಅಂತಾನೂ ಕೂಡ ನೋಡಿ. 30 ನಿಮಿಷದಲ್ಲಿ ಅದ್ರ ಜೊತೆ ನೀವು ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯುನೀಕ್ ಯೂಸ್ ಕೇಸಸ್ ನ ಕಂಡುಹಿಡಿಬಹುದು ಗೊತ್ತಾ. ಅಂದ್ರೆ ಪ್ರಣವ್ ಅವರ ಪ್ರೆಡಿಕ್ಷನ್ ಪ್ರಕಾರ ಫ್ಯೂಚರ್ ನಲ್ಲಿ ಪ್ರತಿ ವ್ಯಕ್ತಿ AI ನ ತಮ್ಮ ಒಂದು ಯುನೀಕ್ ಸ್ಟೈಲ್ ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹ್ಯೂಮನ್ ಬ್ರೈನ್ ಪ್ಲಸ್ AI. ಹ್ಯೂಮನ್ ಬ್ರೈನ್ ನಲ್ಲಿ 2 ಲೇಯರ್ಸ್ ಇದೆ. ಮಂಕಿ ಬ್ರೈನ್ ಬೇಸ್ ಡಿಸೈರ್ಸ್, ಫಿಯರ್ಸ್ ಭಯಗಳು, ಹಾಗೆ ಇನ್ಸ್ಟೆಂಟಿವ್ ಥಿಂಕಿಂಗ್ ಸಹಜ ಚಿಂತನೆ. ರ್ಯಾಷನಲ್ ಲೇಯರ್ ಅಂದ್ರೆ ಡೀಪ್ ಅನಾಲಿಸಿಸ್, ಆಳವಾಗಿ ನೀವೊಂದು ವಿಶ್ಲೇಷಣೆ ಮಾಡೋದು. ಮತ್ತೆ ಸಿಸ್ಟಮ್ 2 ಥಿಂಕಿಂಗ್ ಅಂತಾನು ಹೇಳ್ಬೋದು. AI ಈ ಒಂದು ರ್ಯಾಷನಲ್ ಲೇಯರ್ ಅನ್ನ ಅಪ್ಡೇಟ್ ಮಾಡುತ್ತೆ. ಹಾಗೇನೆ ಒಂದು ವೇಳೆ ನೀವೇನಾದ್ರೂ ಮಿಲಿಯನ್ ಅಂದ್ರೆ ಎಕ್ಸ್ಟ್ರಾ ಬ್ರೈನ್ಸ್, ಹೆಚ್ಚಿನ ಮೆದುಳು ಇರೋ ತರನು ಕೂಡ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಗೊತ್ತಾ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸಮಾಧಾನ ಆಗದಿರೋಂತಹ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಳ್ಳಿ, AI ಹತ್ರ ನೀವು ಇನ್ನು 5 to 20 ಆಲ್ಟರ್ನೇಟಿವ್ ಆನ್ಸರ್ಸ್ ನ ಸಹ ಕೇಳಬಹುದು. ಪ್ರಣವ್ ಅವ್ರ ಪ್ರಕಾರ ಫ್ಯೂಚರ್ ಎಕಾನಮಿ, ಭವಿಷ್ಯದ ಆರ್ಥಿಕತೆ ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ. AI ಹೇಗೆ ಎಕನಾಮಿಗೆ ಶೇಪ್ ಅಪ್ ಕೊಡುತ್ತೆ ಅಂತ ಊಹಿಸೋದು ಕೂಡ ಕಷ್ಟ ಆಗುತ್ತಾ. ಮಸಲ್ ಪವರ್, ದೈಹಿಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಇದನ್ನ ಹೆಚ್ಚಿಸಬೇಕು ಅಂತಂದ್ರೆ ಇಂಜಿನ್ಸ್ ಬಂತು. ಹಾಗೆ ಕಂಪ್ಯೂಟರ್ಸ್ ಇಂದ ಗೇಮ್ಸ್ ಗಳು, 3D ಪ್ರಿಂಟಿಂಗ್ ಕೂಡ ಬಂತು. ಇನ್ನು ಸ್ಮಾರ್ಟ್ ಫೋನ್ಸ್ ನೋಡೋದಾದ್ರೆ ಇದರಿಂದ ಬ್ಲಿಂಕಿಟ್, ಊಬರ್ ಕೂಡ ಬಂದಿದೆ. ನಿಮಗಾಗಿ ತಗೊಂಡಿರುವಂತಹ ಮುಂದಿನ ಕ್ರಮಗಳೇನ್ ಗೊತ್ತಾ. AI ಜೊತೆ ನೀವು ಕಂಟಿನ್ಯೂಸ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಅದನ್ನ ಕೇವಲ ವರ್ಕ್ ಪ್ಲೇಸ್ ಟೂಲ್ ಆಗಿ ಯೂಸ್ ಮಾಡಬೇಡಿ. ಯು ಹ್ಯಾವ್ ಟು ಫಿಗರ್ ಔಟ್ ವೇರ್ ಯುವರ್ ಬ್ರೈನ್ ಫಾಲ್ಸ್ ಶಾರ್ಟ್. ಅಂದ್ರೆ AI ನ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಚೇಂಜ್ ಮಾಡಬೇಕು ಅಂತಂದ್ರೆ ನೀವು ಅದಕ್ಕೊಂದು ಅವಕಾಶ ಕೊಡ್ಲೇಬೇಕು, ಅದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ನಮ್ಮ 4ನೇ ಲೇಖಕರಾದಂತಹ ಪ್ರಣವ್ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಹೇಳ್ತಿರೋದು ಏನ್ ಗೊತ್ತಾ, AI ಕೇವಲ ಒಂದು ಟೆಕ್ನಾಲಜಿ ಮಾತ್ರ ಅಲ್ಲ, ಇದು ಲೈಫ್ ಚೇಂಜಿಂಗ್, ಜೀವನ ಬದಲಾಯಿಸುವಂತಹ ಒಂದು ಆಪರ್ಚುನಿಟಿ. ಕಾಮನ್ ಪಬ್ಲಿಕ್ ಅಂದ್ರೆ ನಾವೆಲ್ಲರೂ ಕೂಡ AI ನ ಪ್ರತಿದಿನ ನಮ್ಮ ಲೈಫ್ ಅಲ್ಲಿ ಯೂಸ್ ಮಾಡ್ತಾನೆ ಇರಬೇಕು, ನಮ್ಮ ಒಂದು ನಾಲೆಜ್ ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ಅಂತ ಇವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ದ ಡೈಲಿ ಬ್ರೀಫ್ ನ ಸ್ಪೆಷಲ್ ಎಪಿಸೋಡ್. ನಿಮ್ಮೆಲ್ರಿಗೂ ಸಹ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಕನ್ನಡದಲ್ಲೂ ಕೂಡ ಲಾಸ್ಟ್ 1 ತಿಂಗಳಿಂದ ಡೈಲಿ ಬ್ರೀಫ್ ನ ಎಲ್ಲ ಎಪಿಸೋಡ್ಗಳು ಕೂಡ ಬರ್ತಿದೆ. ಫೈನಾನ್ಷಿಯಲ್ ಸಿಸ್ಟಮ್ ಆಗಿರ್ಬೋದು, ಹಾಗೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಇದರಲ್ಲಾಗುವಂತಹ ಬದಲಾವಣೆಗಳನ್ನ ನಾನು ನಿಮ್ಗೆ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತಿದ್ದೀನಿ. ನಿಮ್ಮೆಲ್ರಿಗೂ ಸಹ ಇದೊಂದು ಚೇಂಜ್ ತಗೊಳ್ ಬರ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 2025ರಲ್ಲಿ ನಮ್ಮ ಒಂದು ಡೈಲಿ ಬ್ರೀಫ್ ಬೆಳಿಬೇಕು, ಹಾಗೂ ನಾವು ಕೊಡ್ತಿರುವಂತಹ ಒಂದು ಇನ್ಫಾರ್ಮೇಶನ್ ನಿಮ್ಮೆಲ್ರಿಗೂ ರೀಚ್ ಆಗಬೇಕು ಅಂತಂದ್ರೆ ನಿಮ್ಮ ಸಹಕಾರ ವೆರಿ ಇಂಪಾರ್ಟೆಂಟ್. ನಮ್ಮನ್ನ ಇದೇ ರೀತಿ ಬೆಳೆಸ್ತೀರಿ. ಈ ವಿಡಿಯೋನ ಎಲ್ಲರ ಹತ್ರನೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.